ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಉತ್ತರ ಕರ್ನಾಟಕದ ಸ್ಪೆಷಲ್ ಸೌಜಿ ಸ್ಟೈಲ್ ಒಳಗೆ ಮಟನ್ ಎಣ್ಣೆ ಖಾರನ ಹೆಂಗೆ ಮಾಡೋದಂತ ತೋರಿಸ್ಕೊಡಕತ್ತೀನಿ ನೋಡಿರಿ. ಸೊ ಅಗದಿ ಭಾಳ ಸಿಂಪಲ್ ರೆಸಿಪಿ ಐತಿ. ಹಂಗೆ ಮಾತ್ರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗೈತೆ ನೋಡಿರಿ. ಸೊ ಹಂಗೆ ಯಾರೆಲ್ಲ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಸೊ ಮೊದಲೇದಾಗಿ ನಾನಿಲ್ಲಿ ಒಂದು ಅರ್ಧ kg ಅಷ್ಟು ಮಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ 3 ರಿಂದ 4 ಬಾರಿ ಸ್ವಚ್ಛ ತೊಳೆದಿಟ್ಕೊಂಡಿನಿ ನೋಡಿರಿ. ಸೊ ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ಅರಿಶಿನ, ಹಂಗೆ 1 ಚಮಚದಷ್ಟು ಗರಂ ಮಸಾಲೆ, 1 ಚಮಚದಷ್ಟು ಧನಿಯಾ ಪುಡಿ, ಹಂಗೆ ಒಂದು ಖಾರಕ್ಕೆ 4 ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳ್ಳಾಕತ್ತೀನಿ. ಹಂಗೆ 2 ಚಮಚದಷ್ಟು ಮಸಾಲೆ ಖಾರನ ಹಾಕ್ಕೊಳ್ಳಾಕತ್ತೀನಿ. ಸೊ ಈ ಖಾರ ಸ್ವಲ್ಪ ಮೀಡಿಯಮ್ ಆಗೈತಿ. ಸೊ ಹಾಗಾಗಿ ನಿಮ್ಗೆ ಇದಕ್ಕೆ ಮಟನ್ ಎಣ್ಣೆ ಖಾರ ಅಂತಂದ್ರೆ ಸೌಜಿ ಸ್ಟೈಲ್ ಅಂತಂದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರುತ್ತೆ, ಹಂಗೆ ಖಾರ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ ನೋಡಿರಿ. ಸೊ ಇವಾಗ ಅದನ್ನು ಪೂರ್ತಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ನೆನೆಯಾಕ ಇಟ್ಟಿನಂತ. ಸೊ ಈ ಕಡೆ 1-2 ಉಳ್ಳಾಗಡ್ಡಿನ ಹಿಂಗೆ ಉದ್ದ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣಂತ. ಸೊ ಇದು ನಿಮ್ಗೆ ಗ್ರೇವಿ ಜಾಸ್ತಿ ಬೇಕಂದ್ರೆ 1 ಉಳ್ಳಾಗಡ್ಡಿ ಜಾಸ್ತಿ ಹಾಕ್ಕೊಳ್ರಿ. ಸೊ ಮೀಡಿಯಮ್ ಆಗಿ ಗ್ರೇವಿ ಬೇಕು, ಒಂದು ಅರ್ಧ kgಗೆ 2 ಉಳ್ಳಾಗಡ್ಡಿ ಕರೆಕ್ಟ್ ಆಗತ್ತೆ ನೋಡಿರಿ. ಸೊ ಇವಾಗ ಅದು ರುಬ್ಬಿಟ್ಕೊಂಡು ಆದಮೇಲೆ ಒಂದು ಬಾಳಿಗೆ ಬಿಸಿಗೆ ಇಟ್ಕೊಂಡು ಅದಕ್ಕೆ ನಾನು ಎಣ್ಣೆ ಹಾಕ್ಕೊಳ್ಳಕತ್ತೀನಿ. ಸ್ವಲ್ಪ ಅಂದ್ರೆ ಒಂದು ಅರ್ಧ ಕಪ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿರಿ, ಸಣ್ಣ ಕಪ್ಪಿಂದ. ಸೊ ಇವಾಗ ನೋಡಿದ್ರಲ್ಲ ಎಣ್ಣೆ ಬಿಸಿ ಆಗ್ತಿದ್ದಂಗೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಉಳ್ಳಾಗಡ್ಡಿ, ಹಾಗೆ 1-2 ಚಮಚದಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಕತ್ತೀನಿ. ಸೊ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನೀವು ಮಿಕ್ಸ್ ಮಾಡಿಕೊಂಡು ಇದು ಪೂರ್ತಿ ಹಸಿ ವಾಸನೆ ಹೋಗ್ಬೇಕು ನೋಡಿರಿ, ಅಲ್ಲಿವರೆಗೂ ಸ್ವಲ್ಪ ಎಣ್ಣೆ ಒಳಗೆ ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ ಇವಾಗ ಏನು ನಾವು ಮಟನ್ ಏನು ಕಲಸಿಟ್ಕೊಂಡಿದ್ದೀವಿ ನೋಡಿರಿ. ಸೊ ಅದನ್ನು ಇದ್ರೊಳಗಡೆ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿರಿ. ಸೊ ಇವಾಗ ಉಳ್ಳಾಗಡ್ಡಿದು ಆಮೇಲೆ ಉಪ್ಪು ಖಾರ ಎಲ್ಲನೂ ಹೊಂದ್ಕೊಳ್ಬೇಕು ನೋಡಿರಿ. ಆ ರೀತಿ ಸ್ವಲ್ಪ ಚಂದಾಗಿ ನೀವು ಮಿಕ್ಸ್ ಮಾಡಿರಿ. ಸೊ ನೋಡತ್ತಿರಲ್ಲ ಈ ರೀತಿ ಸ್ವಲ್ಪ ಚಂದಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿ 2 ರಿಂದ 3 ನಿಮಿಷ ಸಣ್ಣ ಉರಿ ಒಳಗೆ ಬಿಟ್ಬಿಡ್ರಿ. ಇದು ತೆಗೆದು ನೋಡಿದರೆ ಈ ರೀತಿ ಚಂದಾಗಿ ಎಣ್ಣೆನೆಲ್ಲ ಬಿಟ್ಟಿರ್ಬೇಕು ನೋಡಿರಿ. ಸೊ ಮಸಾಲೆ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಎಣ್ಣೆ ಒಳಗೆ ಬೆಂದಿರುತ್ತೆ, ಮಟನ್ನು ಕೂಡ ಎಣ್ಣೆ ಒಳಗೆ ಸ್ವಲ್ಪ ಲೈಟಾಗಿ ಬೆಂದಿರುತ್ತೆ. ಸೊ ನೋಡಿದ್ರಲ್ಲ ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು 1 ಲೀಟ್ರ್ ಅಷ್ಟು ನಾನು ನೀರನ್ನು ಹಾಕ್ಕೊಳ್ತೀನಿ. ಸೊ ಮಟನ್ ಕುದಿಬೇಕಲ್ಲ, ಯಾಕಂದ್ರೆ ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡಿಲ್ಲ ನೋಡಿರಿ. ಸೊ ಹಾಗಾಗಿ ಇದ್ರ ಒಳಗಡೆ ಮಟನ್ ಪೂರ್ತಿ ಕುದಿಯಾಕೆ ಬಿಟ್ಕೊಳ್ತೀನಂತ. ಸೊ ಗ್ಯಾಸ್ನ ಪೂರ್ತಿ ಕಡಿಮೆ ಉರಿಯೊಳಗೆ ಇಟ್ಕೊಂಡು ಒಂದು ಪ್ಲೇಟ್ ಮುಚ್ಚಿ 1 ರಿಂದ 2 ತಾಸು ನೀವು ಕುದಿಯಾಕೆ ಬಿಟ್ರಿ ಅಂತಂದ್ರೆ ಮಟನ್ ತುಂಬ ಚೆನ್ನಾಗಿ ಬೆಂದಿರುತ್ತೆ ನೋಡಿರಿ. ಸೊ ಇವಾಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಪ್ಲೇಟ್ ಮುಚ್ಚಿ ಬಿಟ್ಟೇನಿ. ಸೊ ನೋಡತ್ತಿರಲ್ಲ ಈ ರೀತಿ ಆಯಿಲ್ ಎಲ್ಲನೂ ಬಿಟ್ಟೈತಿ. ಸೊ ಮಟನ್ನು ಕೂಡ ಸ್ವಲ್ಪ ಚೆನ್ನಾಗಿ ಕುದ್ದೈತಿ. ಸೊ ನೋಡತ್ತಿರಲ್ಲ ನೀರು ನಾನು ಎಷ್ಟು ಹಾಕಿದ್ನಿಲ್ಲ ಅದರ ಸ್ವಲ್ಪ ಅರ್ಧದಷ್ಟು ಬಂದೈತೆ ನೋಡಿರಿ. ಸೊ ಇವಾಗ ಮಟನ್ ಪೀಸ್ ತೋರಿಸ್ತೀನಿ ನಿಮಗೆ ಯಾವ ರೀತಿ ಕುದ್ದೈತಂತ. ಸೊ ನೋಡಿದ್ರಲ್ಲ ಈ ರೀತಿ ಹಿಂಗೆ ಸ್ವಲ್ಪ ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡಿದರೆ ಹಿಂಗೆ ಉಚ್ಚದಂಗೆ ಉಚ್ಚಬೇಕು ನೋಡಿರಿ, ಅಂದರೆ ಮಟನ್ ತುಂಬ ಚೆನ್ನಾಗಿ ಕುದೀತಂದ್ರೆ ಡೈಜೆಷನ್ ಆಗುತ್ತೆ ಬೇಗ. ಸೊ ನೋಡಿದ್ರಲ್ಲ ಈ ರೀತಿ ಸ್ವಲ್ಪ ಚೆನ್ನಾಗಿ ನಾವು ಕುದಿಸ್ಕೊಳ್ಬೇಕಾಗತ್ತೆ ಮಟನ್ನ. ಇವಾಗ ಮತ್ತೆ ಪ್ಲೇಟ್ ಮುಚ್ಚಿಕ್ಯಾರ ಇದು ಸ್ವಲ್ಪ ನೀರು ಅಟ್ಟಿಸ್ಬೇಕು ನೋಡಿರಿ, ಸ್ವಲ್ಪ ನೀರು ಕಡಿಮೆ ಆಗಬೇಕು, ಅಂದರೆ ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ಬಂತಂದ್ರೆ ಮಟನ್ ಎಣ್ಣೆ ಖಾರ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ ಇವಾಗ ರೆಡಿ ಆಗೈತಿ ಇದು. ಇದಕ್ಕೆ ಲಾಸ್ಟಿಗೆ ಮೇಲ್ಗಡೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಕತ್ತೀನಿ. ಸೊ ಸಣ್ಣದಾಗಿ ಕಟ್ ಮಾಡಿದ್ದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಸ್ವಲ್ಪ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನೋಡಕತ್ತಿರಲ್ಲ ನೋಡೋಕ್ಕೂ ಭಾಳ ಚಂದ ಅನ್ಸಾಕತ್ತೈತಿ. ಸೊ ಲಾಸ್ಟಿಗೆ ನಾನು ಒಂದು ಅರ್ಧ ಹೋಳು ಲಿಂಬೆಹಣ್ಣಿನ ರಸನ ಹಿಂಡ್ಕೊಂಡು ಸ್ವಲ್ಪ ಚಂದಾಗ ಮಿಕ್ಸ್ ಮಾಡೋಣಂತ. ಸೊ ಲಿಂಬೆಹಣ್ಣಿನ ರಸ ಹಾಕೊಳ್ಳೋದ್ರಿಂದ ಹುಳಿಯಾಗಿ ಸ್ವಲ್ಪ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿ ಅನ್ಸುತ್ತೆ ನೋಡಿರಿ. ಸೊ ಇವಾಗ ಮಟನ್ ಎಣ್ಣೆ ಖಾರ ರೆಡಿ ಆಗೈತಿ. ಸೊ ನೋಡಕತ್ತಿರಲ್ಲ ತುಂಬ ಚೆನ್ನಾಗಿ ಬಂದೈತಿ. ಸೊ ಗ್ರೇವಿನೂ ಕೂಡ ನೀವು ರೊಟ್ಟಿ ಮತ್ತು ಚಪಾತಿ, ದೋಸೆ ಎಲ್ಲದಕ್ಕೂ ಹಚ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗೈತಿ. ಸೊ ಇವಾಗ ನೋಡಿರಿ ಮಟನ್ ಎಣ್ಣೆ ಖಾರ ಸಿಂಪಲ್ಲಾಗಿ ಈಸಿಯಾಗಿ ಸೌಜಿ ಸ್ಟೈಲ್ ಒಳಗೆ ಹೆಂಗೆ ಮಾಡ್ಕೊಳ್ಳೋದಂತ ತೋರ್ಸೇನಂತ. ಸೊ ಒಂದು ಬೌಲ್ಗೆ ನಾನು ಸರ್ವ್ ಮಾಡ್ಕೊಳಕತ್ತೀನಿ. ಸೊ ನೋಡಿರಿ ತುಂಬ ಚೆನ್ನಾಗಿ ಬಂದೈತಿ. ಸೊ ಮತ್ತೆ ಯಾಕೆ ತಡ ಮಾಡ್ತೀರಿ, ನೀವು ಈ ಮಟನ್ ಎಣ್ಣೆ ಖಾರನ ಮನ್ಯಾಗ ಮಾಡಿರಿ. ನೀವು ಇದನ್ನು ದೋಸೆ ಜೊತೆಗೂ ಕೂಡ ತಿನ್ಬೋದು, ನೀರು ದೋಸೆ ಜೊತೆಗಂದ್ರೂ ತುಂಬ ಭಾರಿ ಅಂದ್ರೆ ಭಾರಿ ಮಸ್ತ್ ಅನ್ಸುತ್ತೆ ನೋಡಿರಿ. ಸೊ ಈ ಕಡೆ ಉತ್ತರ ಕರ್ನಾಟಕದ ಕಡೆ ಬಂದ್ರಂದ್ರೆ ನೀವು ಮಟನ್ ಎಣ್ಣೆ ಖಾರ ಸಿಗುತ್ತೆ ನೋಡಿರಿ, ಸೌಜಿ ಸ್ಟೈಲ್ ಒಳಗೆ ಎಲ್ಲ ಕಡೆನೂ ಸಿಗುತ್ತೆ. ಸೊ ನೋಡಿದ್ರಲ್ಲ ಆ ರೀತಿ ಮಟನ್ ಎಣ್ಣೆ ಖಾರನ ಮನ್ಯಾಗ ಹೆಂಗೆ ಮಾಡೋದಂತ ತೋರಿಸ್ಕೊಟ್ಟಿನಂತ. ಸೊ ಮತ್ತೆ ಯಾಕೆ ತಡ ಮಾಡ್ತೀರಿ, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನೀವು ಈ ರೆಸಿಪಿನ ಮನ್ಯಾಗ ಟ್ರೈ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ನಾನು ಮತ್ತೆ ಸಿಗ್ತೀನಂತ್ರಿ. ನಮಸ್ಕಾರ ರೀ.